ಏನಿವತ್ತು ಇವಾಗ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತು. ಇವಾಗ ನಮ್ಮ ಕಮಿಟಿಯವ್ರು ಹೇಳ್ದಂಗೆ ಏನು ನೋಟಿಫಿಕೇಶನ್ ನಾವು ಹೋರಾಟ ಮಾಡಿದ ಮಾರನೇ ದಿನಕ್ಕೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ನೋಟಿಫಿಕೇಶನ್ ಯಾವ ರೀತಿ ಅಂದ್ರೆ ವಿಶೇಷ ನ್ಯಾಯಾಲಯ ಭೂಸ್ವಾಧೀನ ನ್ಯಾಯಾಲಯಕ್ಕೆ ಹಾಜರಾಗಬೇಕು ನೀವು ರೈತರುಗಳು ಅಂತ ಹೇಳಿದ್ದಾರೆ. ನಾವು ಅಬ್ಜೆಕ್ಷನ್ ಹಾಕಿದ್ವಲ್ಲ, ಆ ಪರ್ಯಾಯವಾಗಿ ಕೊಟ್ಟಿದ್ದಾರೆ. ಈ ನೋಟಿಫಿಕೇಶನ್ ಕೊಟ್ಟಿರೋರು ಯಾರು? ನೋಟಿಫಿಕೇಶನ್ ಕೊಟ್ಟವರು ಭೂಸ್ವಾಧೀನ ಅಧಿಕಾರಿಗಳೇ. ಇಲ್ಲಿ ಕರೆದಿರತಕ್ಕಂಥದ್ದು ನ್ಯಾಯಾಲಯಕ್ಕೆ ಕರೆದಿರ್ತಕ್ಕಂಥವ್ರು ಭೂಸ್ವಾಧೀನಾಧಿಕಾರಿಗಳೇ. ಇವರೇ ನ್ಯಾಯಾಧೀಶರು, ಭೂಸ್ವಾಧೀನಾಧಿಕಾರಿಗಳೇ ನ್ಯಾಯಾಧೀಶರು. ಇಲ್ಲಿ ಈ ಭೂಸ್ವಾಧೀನಾಧಿಕಾರಿಗಳೇ ನ್ಯಾಯಾಧೀಶರಾದಾಗ ನಮ್ಮ ರೈತರಿಗೆ ಏನ್ ನ್ಯಾಯ ಸಿಗ್ತದೆ? ಇಲ್ಲಿ ಮೇನ್ ಪಾಯಿಂಟ್ ಇದೆ ಇರೋದು. ಇವರೇ ಸಾಧನಾಧಿಕಾರಿಗಳೇ ನ್ಯಾಯಾಲಯ ಆದಾಗ ರೈತರಿಗೆ ಏನ್ ನ್ಯಾಯ ಕೊಡ್ತೀರಿ ನೀವು? ರೈತರು ನೀವ್ ಹೇಳ್ದಂಗೆ ಕೇಳ್ಕೊಂಡು ಬರ್ಬೇಕು. ಇದಲ್ಲ ನ್ಯಾಯಾಲಯ. ಇಲ್ಲ ಜಿಲ್ಲಾಧಿಕಾರಿಗಳನ್ನ, ಇಲ್ಲ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರನ್ನ ವಹಿಸಿ, ಸರ್ಕಾರ ವಹಿಸಿ ಸಭೆ ಕರೀರಿ. ಆಯ್ತು, ನೀವು ಒಂದೇ ಸಾರಿ ಸಾವಿರಾರು ರೈತರನ್ನ ಕರೆದಿ ನೀವು ನ್ಯಾಯಾಲಯ ನೀವು ತೀರ್ಪು ಕೊಡಕ್ಕಾಗಲ್ಲ, ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಕ್ಕಾಗಲ್ಲ. ಆಯ್ತು, ನೀವು ಎಷ್ಟು ಜನ ಕರಿತೀರೋ, 20 ಜನ 25 ಜನ 50 ಜನ ಕರೀರಿ. ಆದ್ರೆ ನಮ್ಮ ಜಿಲ್ಲಾಧಿಕಾರಿಗಳಾದಂತ ನಮ್ಮ ರಾಮನಗರ ಜಿಲ್ಲಾಧಿಕಾರಿಗಳಾಗ್ಲಿ, ಇಲ್ಲ ನಿವೃತ್ತ ನ್ಯಾಯಾಧೀಶರಾಗ್ಲಿ ಒಂದು ಕಮಿಟಿ ಮಾಡಿ ಒಂದು ನ್ಯಾಯಾಧೀಶರಾಗಿ ನೇಮಕ ಮಾಡಿ ಅವಾಗ ಸಭೆ ಕರೀರಿ ನಮ್ಮ ರೈತರುಗಳನ್ನ. ಆವಾಗ ನೀವು ನಮ್ಗೆ ನ್ಯಾಯ ಸಿಗ್ತದೆ ಅಂತ ನಮ್ಗೆ ಒಂದು ಭರವಸೆ. ಅದನ್ನ ಬಿಟ್ಬಿಟ್ಟು ನೀವು ಏನೋ ಕಾಟಾಚಾರಕ್ಕೆ ನ್ಯಾಯಾಲಯ ಮಾಡ್ಬಿಟ್ಟಿದೀವಿ, ರೈತರು ಬರ್ತಾರೆ ಅವ್ರಿಗೇನೋ ಮನವೊಲಿಸ್ಬಿಟ್ಟು ನಾವು ಹೇಳ್ಕಳಿಸ್ಬಿಡೋಣ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ನಡೆಯಲ್ಲ. ನೀವೇನೇನೋ ಪ್ಲಾನ್ ಮಾಡ್ಕೊಳ್ಳಿ, ಇವೇನೋ ನಮ್ಮ ಹತ್ರ ಏನು ನಡೆಯಲ್ಲ. ರೈತರು ನಮ್ದು ಈ ಹೋರಾಟ ಇದೆಯಲ್ಲ, ಈ ಹೋರಾಟ ನೋಡಿ ನಿಮ್ಗೆ ಹತಾಶೆ ಆಗ್ಬಿಟ್ಟವ್ರು ಇವ್ರು. ಇನ್ನೇನು ಇಲ್ಲ, ಬೇರೆ ಕೆಲಸ ಏನು ಇಲ್ಲ. ಆಮೇಲೆ ನಮ್ಮ ಇರಪ್ಪ ಮಾತಾಡ್ಬೇಡಿ, ನಮ್ಮ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರವರಲ್ಲ, ಅವ್ರು ಊಸರು ಬಳ್ಳಿ ಆಟ ಒಂದು ಏನಿದ್ರು. ಅವನೇನಿದ್ 10 ಜನನ ಎತ್ಕಟ್ಟೋದು, ಒಂದು ಮೀಟಿಂಗ್ ಮಾಡ್ಸೋದು, 4 ಗೋಡೆ ಮಧ್ಯೆ ಮೀಟಿಂಗ್ ಮಾಡ್ಸೋದು, ಇಲ್ಲದ ಸಲ್ಲದ ರೈತರಿಗೆ ವಿರುದ್ಧವಾಗಿ ಅಪಪ್ರಚಾರ ಮಾಡೋದು, ರೈತರು ಕಿವಿ ಹಿಂಡಂತ ಕೆಲಸ ಮಾಡ್ತಾವ್ರೆ. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ಮೊನ್ನೆ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನೋಡಿದೆ ನಾನು, ಈ ನಮ್ಮ ಮಾಜಿ ಶಾಸಕರು ಹೇಳವ್ರೆ ಅದೇನು 60-70% ರೈತನ ಕರೆದಿ ಮಾತಾಡ್ಬಿಟ್ಟಿದೀವಿ ಅಂತ. ನಮ್ ರೈತ ಮುಖಂಡರುಗಳು ಇದ್ದಾರೆ, ನಮ್ ಕಾಂಗ್ರೆಸ್ ಮುಖಂಡರುಗಳು ಇದ್ದಾರೆ. ಎಷ್ಟ್ ದಿನ ಹೋಗಿದ್ದೀರಿ ಅವ್ರ ಮನೆ ಬಾಗ್ಲಿಗೆ? ಅವ್ರೇನು ಉತ್ತರ ಕೊಟ್ಟಿದ್ದಾರೆ ನಿಮ್ಗೆ? ಏನ್ ಭರವಸೆ ಕೊಟ್ಟಿದ್ದಾರೆ ಹೇಳ್ರಪ್ಪ. ಇಲ್ಲ ಯಾವ್ದಾನ ನಿಮ್ಮ ಹತ್ರ ಪ್ರೂಫ್ ಇದ್ರೆ ತೋರ್ಸ್ರಿ. ಸುಮ್ನೆ ಪೇಪರ್ ಅಲ್ಲಿ ಬುಟ್ಟಾಡ್ಕಕ್ಕೆ ಪೇಪರ್ ಅಲ್ಲಿ ಬರೀತಾರೆ ಅನ್ಬಿಟ್ಟು ಹೇಳಿಕೆ ಕೊಟ್ಬಿಟ್ರೆ ನಮ್ ರೈತನ ದಿಕ್ತಪ್ತ ಕೆಲಸ ಮಾಡ್ತಾ ಇದೀರಲ್ಲ, ನಿಮ್ಗೆ ಮಾನ ಮರ್ಯಾದೆ ಏನಿಲ್ಲ ನಿಮ್ಗೆ. ಅಂತ ಗಣಸರಾಗಿದ್ರಿ ನೀವು. ಎದುರುಗಡೆ ಬನ್ರಿ, ಸಭೆ ಮಾಡ್ರಿ, ರೈತರನ್ನೆಲ್ಲ ಸಭೆ ಮಾಡ್ರಿ. ಇಲ್ಲ ಒಪ್ಸಿದ್ದೀನಿ ಅಂತ ಹೇಳ್ರಿ ಅವ್ರ ಮುಂದೆ. 100 ಜನ ಸಭೆ ರೈತರು ಇರ್ತಾರಲ್ಲ ಅವ್ರ ಮುಂದೆ ಹೇಳಿ ನಿಮ್ ತಾಕತ್ತಿದ್ರೆ. ಆ ತಾಕತ್ತೆಲ್ಲ ಬಿಟ್ಬಿಟ್ಟು ನೀವು ಏನೋ ಹಿಂದೆ ಮುಂದೆ ಎಲ್ಲೋ ಕಾಟಾಚಾರಕ್ಕೆ ಹೇಳಿಕೆ ಕೊಡೋದಲ್ಲ. ಇವೆಲ್ಲ ಇವ್ರು ಇದೇನ್ ಗೊತ್ತಾ ಇವ್ರದೆಲ್ಲ ಈ ಪಾಕಿಸ್ತಾನ ಆಡ್ತಾರ ನರಿಬುದ್ಧಿ, ಹಂಗೆ ಇವ್ರ ನರಿಬುದ್ಧಿ ಇವ್ರದು. ನೀವೇನೇ ಬ್ರಹ್ಮಾಸ್ತ್ರ ಇದ್ರು ನಮ್ಮ ಹತ್ರ ಅದಕ್ಕಿಂತ ಬ್ರಹ್ಮಾಸ್ತ್ರ ಇದೆ ನಮ್ಮ ಹತ್ರ, ತೋರಿಸ್ತೀವಿ ನೋಡೋಣ. ನ್ಯಾಯಾಲಯದ ಮುಖಾಂತರ ತೋರಿಸ್ತೀವಿ. ನೀವೇನೇನು ಯಾವ್ಯಾವ ಆಕ್ಟಲ್ಲಿ ಏನೇನು ಕಾನೂನು ಯಾವ ಕಾನೂನು ತಿದ್ದುಪಡಿ ಮಾಡಿ ನೀವು ಯಾವ ಕಾನೂನಲ್ಲಿ ನಮ್ಗೆ ರೈತರಿಗೆ ನೋಟಿಸ್ ಕಳಿಸ್ತೀರಾ, ಯಾವ್ಯಾವ ಮುಖಾಂತರ ನೀವು ನೋಟಿಫಿಕೇಶನ್ ಮಾಡ್ತೀರಾ ನೋಡ್ತೀವಿ. ನಾವು ಮುಂದೆ ಕಾದ್ ನೋಡ್ತೀವಿ. ನಾವು ರೈತರುಗಳೆಲ್ಲ ಒಗ್ಗಟ್ಟಾಗಿದ್ದೀವಿ. ಇವಾಗ ನೀವೇ ನೋಡಿದ್ರಿ ನಮ್ಮ ಪಾದಯಾತ್ರೆಯಲ್ಲಿ ಎಷ್ಟು ಜನ ರೈತರುಗಳು ಬಂದಿದ್ರು ಅಂತ ನಾವು ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಿದ್ದೀರಲ್ವ ಅಣ್ಣ. ಯಾಕೆ ಇವರು ಮತ್ತೆ ಈ ರೀತಿ ಇವರು ಬೊಂಬೆ ಆಟ ಆಡ್ತಾರೆ? ಇವ್ರು ಮುಂದಿನ ಹೋರಾಟ ಏನು ಇಲ್ಲ ಸರ್. ನಮ್ದು ಏನು ಇಲ್ಲಿ ರೈತರು ಹೋರಾಟ ಮಾಡೋದು ಒಂದ್ ಕಡೆ ಇರುತ್ತೆ. ಮುಂದೆ ನಾವು ನಮ್ ಜಮೀನ ಉಳಿಸ್ಕೋಬೇಕು, ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅಂದ್ರೆ ನಮ್ ಮುಂದೆ ಕಾನೂನು ಹೋರಾಟ ಬಹಳ ಇದೆ. ಆ ಕಾನೂನು ಮುಖಾಂತರನೇ ಹೋಗ್ತಿವಿ. ಒಬ್ಬ ರೈತರು ಬರೀ 15 ಕುಂಟೆನಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ನೀವು ನೋಡಿ. ಇಲ್ಲಿ ಬರೀ 15 ಕುಂಟೆನಲ್ಲಿ ಒಂದ್ ಮನೆ ಕಟ್ಕೊಂಡು, ಚಿಕ್ಕದಾಗ ಒಂದ್ ಮನೆ ಕಟ್ಕೊಂಡು, ಒಂದ್ 5-6 ಹಸು ಕಟ್ಕೊಂಡು, ಒಂದ್ 20 ಮೇಕೆ ಸಾಕಾಣಿಕೆ, ಒಂದ್ 100-150-200 ಕೋಳಿ ಸಾಕಾಣಿಕೆ, ಒಂದು ಕೃಷಿ ಹೊಂಡ ಮಾಡ್ಕೊಂಡು ಮೀನು ಸಾಕಾಣಿಕೆ, ಇವೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರಲ್ಲ 15 ಕುಂಟೆನಲ್ಲಿ. ಇವ್ರನ್ನೆಲ್ಲ ಒಕ್ಕಲೆಬ್ರಿಸಿ ಅವ್ರನ್ನ ಸಂಹಾರ ಮಾಡ್ಬೇಕು ಅಂತ ಹೊರಟಿದ್ದೀರಾ ನೀವು? 15 ಕುಂಟೆ ಭೂಮಿ ಕಿತ್ಕೊಂಡು ಇನ್ನೊಂದ್ ಕಡೆ ಹೋಗಿ ಜಮೀನ್ ತಗೊಂಡು ಅವರು ಈ ಬದುಕನ್ನ ಕಟ್ಕೊಳಕಾಗತ್ತೇನ್ರಿ? ನಿಮ್ಗೇನ್ ಮಾನ ಮರ್ಯಾದೆ ಇದೆಯಾ? ಯಾರೋ 10 ಎಕರೆ ಇರೋರು ಏನೋ ಜೀವನ ಮಾಡ್ಕೋತಾರೆ. 10 ಕುಂಟೆ 15 ಕುಂಟೆ 20 ಕುಂಟೆ ಇರೋರು ಜಮೀನ್ ಇಲ್ದಿರೋರು ಎಲ್ಗೋಗ್ಬೇಕು? ಮಾತೆತ್ತರಿ ಜಮೀನ್ ಕರೆದ್ಬಿಟ್ಟಿದೀವಿ, ರೈತನ ಕರೆದಿದೀವಿ, ಸಭೆ ಮಾಡಿದೀವಿ. 70% 80% ಒಪ್ಕೊಬಿಟ್ಟವ್ರೆ. ಯಾವ ಹೇಳಿಕೆ ಇದು? ಯಾವ್ದಾನ ಸ್ಟೇಟ್ಮೆಂಟ್ ಕೊಡ್ರಿ, ಪಬ್ಲಿಕ್ ಅಲ್ಲಿ ಬಂದು ಕೊಡ್ರಿ, ಅವಾಗ ನಿಮ್ ಒಪ್ಕೋತೀವಿ ಗಣಸರು ಅಂತ. ಸುಮ್ನೆ ಇದನ್ನ 10,000 ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಬೇಡ. ಮುಂದೆ ನಾವು ಏನ್ ಪ್ರತಿಭಟನೆ ಮಾಡ್ಬೇಕು, ನೀವೇನು
ಟ್ಯಾಂಕ್ ಕೊಡ್ತಾ ಇರ್ತೀರಿ, ಅದಕ್ಕೆ 10ರಷ್ಟು ಟ್ಯಾಂಕ್ ನಾವು ಕೊಡ್ತೀವಿ. ನಾವು ರೈತರೇನು ಇವರಲ್ಲ. ನಿಮ್ಗೂ ಮೊದ್ಲೇ ಹೇಳಿದೀನಿ, ನಿಮ್ಗಿನ 10 ಪಟ್ಟು 100 ಪಟ್ಟು ಶಕ್ತಿ ನಮಗೂ ಇದೆ ಅಂತ. ಅದ್ ತೋರ್ಸೋಂತ ಕೆಲಸ ಮಾಡ್ತೀವಿ. ಸುಮ್ನೆ ಏನೋ ಕಾಟಾಚಾರಕ್ಕೆ ಇವೆಲ್ಲ ಮಾಡಕ್ ಹೋಗ್ಬೇಡಿ. ಇಲ್ಲ ನಿಮ್ಗೆ ತಾಕತ್ತಿದ್ರೆ ನಿಮ್ ಮಾಡೇ ಮಾಡ್ತೀವಿ ಅಂತ ಏನೋ ಹಿಂದೆ ಮುಂದೆ ಹೇಳೋದ್ ಬೇಡ. ಓಪನ್ ಆಗಿ ಬರ್ರಿ, ಚಾಲೆಂಜ್ ಮಾಡೋಣ. ಸುಮ್ನೆ ಇಲ್ಲ ಸರದು ಸ್ಟೇಟ್ಮೆಂಟ್ ಕೊಟ್ಕೊಂಡು ರೈತರು ದಿಕ್ತಪ್ಪ ಅಂತ ಕೆಲಸ ಬೇಡ. ಇದನ್ನ ಮಾಡ್ಲಕ್ಕೆ ಹೋಗ್ಬೇಡಿ. ಆಯ್ತು, 28ನೇ ತಾರೀಕು ನಾವು ರೈತರುಗಳೆಲ್ಲ ಹೋಗ್ತೀವಿ. ಯಾರ್ಯಾರು ನೋಟಿಸ್ ಬಂದಿದ್ದದ ಅವರೇ ಎಲ್ಲ, ನಾವ್ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಯ್ತೀವಿ. ಹೋಗಿ ನೋಡೋಣ ಅಲ್ಲಿ ಏನೇನು ರೂಪುರೇಷೆಗಳು ಆಯ್ತದೆ ಅಂತ. ಅದು ನೋಡ್ಕೊಂಡು ನಾವು ಅಲ್ಲೇ ನಾವು ಕಂದಾಯದ ಮುಖಾಂತರ ಮುಂದೆನೆ ನಾವು ಹೋರಾಟವನ್ನು ಮಾಡ್ತೀವಿ. ಅವತ್ತೇ ಸ್ಟಾರ್ಟ್ ಮಾಡ್ಬೇಕಂತ ಒಂದು ಸಂದರ್ಭ ಬರ್ತದೆ ಅನ್ಕೊಂಡಿದ್ದೀನಿ. ಮುಂದೆ ಹೋರಾಟ ಮಾಡ್ತೀವಿ. ನಿಮ್ಮ ಮಾಧ್ಯಮದ ಮುಖಾಂತರ ನೀವು ಇದನ್ನ ಪಾಪ ನೀವು ಸಾಕಷ್ಟು ನಿಮ್ಗೆ ಗೊತ್ತು, ನಾವೇನೇನು ಎಷ್ಟೆಷ್ಟು ಮೀಟಿಂಗ್ ಕರೆದಿದೀವಿ, ರೈತ ಸಭೆ ಮಾಡಿದೀವಿ ಅಂತ. ಅವ್ರೇನೋ ಒಂದ್ ಸಭೆ ಮಾಡಿದಾರ? ಏನು ಇಲ್ಲ. ಏನು ಇಲ್ದೇನೆ ಸುಮ್ನೆ ನಮ್ ರೈತರುಗಳ ದಿಕ್ತಪ್ಪ ಅಂತ ಕೆಲಸ ಮಾಡ್ತಾವ್ರೆ. ಆಮೇಲೆ ಏನ್ ನಮ್ ರೈತರುಗಳು ನೋಡಂಗ್ ಮಾಡ್ಬಿಡ್ತಾರಂತೆ. ಅವ್ರು ಹೇಳಿಕೆ ಕೊಟ್ಟವ್ರ ಪೇಪರ್ ಸ್ಟೇಟ್ಮೆಂಟ್. ಯಾರು ಹೋಗಿದ್ರು, ಏನ್ ಹೋಗಿದ್ರು, ಯಾರಿಗೂ ಸ್ಟೇಟ್ಮೆಂಟೇ ಇಲ್ಲ. ಯಾರಿಗೆ ಹೇಳಿದ್ದಾರೆ? ಆಮೇಲೆ ಏನೋ ಆಗ್ಬಿಡ್ತದಂತೆ, ಏನೋ ಆಗ್ಬಿಡ್ತದಂತೆ. ಏನ್ ಆಗ್ಬಿಡ್ತದ್ರಿ? ನಾವ್ ಒಗ್ಗಟ್ಟಾಗಿದ್ರು ರೈತರು ಏನು ಆಗಲ್ಲ. ನಾವು ಯಾವ ಆಕ್ಟ್ ತರಲಿ, ನಮ್ಗೂ ಲಾಯರ್ ಮಡಗಿದ್ದೀವಿ. ಲಾಯರ್ಗೂ ಅವ್ರಿಗೂ ಲಾಯರ್ ಆಕ್ಟ್ ಗೊತ್ತು, ಏನೇನ್ ಆಕ್ಟ್ ಹಾಕ್ಬೇಕು ರೈತರ ಪರವಾಗಿ ಗೊತ್ತಿದೆ ಅವ್ರಿಗೂನು. ಏನ್ ಸುಮ್ನೆ ಬಿಟ್ಬಿಡ್ತೀವ ನಾವು? ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಾವು ಕಾನೂನು ಮುಖಾಂತರ ಹೋರಾಟನೆ ಮಾಡ್ತೀವಿ. ಅವ್ರು ಇನ್ನ ಏನೇನ್ ನೋಟಿಫಿಕೇಶನ್ ಕಳಿಸ್ತಾರೋ, ಏನೇನು ಪ್ರೆಸ್ ಮೀಟ್ ಮಾಡ್ತಾರೋ, ಯಾರ್ಯಾರ ಮುಖಾಂತರ ಏನೋ ಮಾಧ್ಯಮಗಳಿಗೆ ತಿಳಿಸ್ಲಿ ನೋಡೋಣ.